ಕರ್ನಾಟಕದಲ್ಲಿ ಅರಣ್ಯೀಕರಣದ ಅನುಭವ ಅದ್ಭುತವಾಗಿದೆ ಅಂತ ಹೇಳ್ತಾ ನಾನು ಜನರೇ ಹೇಗೆ ಬೆಳೆಸಿದ್ದಾರೆ ಅಂತ ಹೇಳಬೇಕು. ಒಂದು ಹಳ್ಳಿ ಇದೆ, ಆ ಹಳ್ಳಿಯಲ್ಲಿ ಒಂದು ಕತ್ತಿ, ಆ ಕತ್ತಿ ಯಾರ ಮನೆಗೆ ಹೋಯ್ತೋ ಅವ್ರು ಕಾಡು ಕಾಯಬೇಕು ಅಂತ ಒಂದು ಪದ್ಧತಿ ಇದೆ. ಇವತ್ತಿಗೆ ಒಂದು 100 ವರ್ಷದಿಂದ ಆ ಕಾಡು ಚೆನ್ನಾಗಿದೆ. ಆ ಊರಲ್ಲಿ ಸಾಗರದ ಒಂದು ಹಳ್ಳಿಯಲ್ಲಿ, ಹುಣಸೂರು ಅನ್ನುವಂಥ ಹಳ್ಳಿಯಲ್ಲಿ ಇವತ್ತು ಆ ಕಾಡು ಉಳ್ಕೊಂಡಿದೆ. ಅವ್ರು ಊರಿನ ಕಾಡು ಅಂತ ಇಟ್ಕೊಂಡಿದ್ದಾರೆ. ಇನ್ನೊಂದು ಕಾಯಬೇಕು ಅಂದರೆ ಯಾವ ಥರ? ಅವರು ಊರವರೇ ಹೋಗ್ತಾರೆ, ಯಾರ ಇಲಾಖೆದಲ್ಲ, ಊರವ್ರ ಪ್ರತಿ ಮನೆಯ ಜವಾಬ್ದಾರಿ. ಇನ್ನೊಂದು ಹಳ್ಳಿ ಇದೆ, ಹೆಣ ಸುಡೋದಕ್ಕಾಗಿ, ಯಾರು ಸತ್ತರೆ ಹೆಣ ಸುಡೋದಕ್ಕಾಗಿ ಕಟ್ಟಿಗೆ ಬೇಕಲ್ಲ, ಅದಕ್ಕಾಗಿ ಒಂದು ಕಾಡು ಬೆಳೆಸಿದರು. ಅಂದರೆ ಸತ್ತಾಗ ಮಾತ್ರ ಅಲ್ಲಿ ಒಣ ಮರವನ್ನು ಕಡಿಬೇಕು ಅಂತ ಪದ್ಧತಿ ಇತ್ತು. ಅವರು ಕಾಡು ಉಳಿಸ್ಕೊಂಡಿದ್ದಾರೆ. ಕುಮಟಾ ಹಳ್ಳಿಯಲ್ಲಿ ಫಾರೆಸ್ಟ್ ಪಂಚಾಯತ್ ಅಂತಿದೆ. 1924ನೇ ಇಸ್ವಿಯಿಂದ ಇವತ್ತು ಕೂಡ ಅಲ್ಲಿನ 224 ಎಕರೆಯಲ್ಲಿ ಪೇಟೆಯ ಪಕ್ಕದಲ್ಲಿ ಒಂದು ಕಾಡನ್ನು ಉಳಿಸ್ಕೊಂಡು ಇತ್ತೀಚೆಗೆ ಅವರು ಶತಮಾನೋತ್ಸವವನ್ನು ಆಚರಿಸಿದರು.